ಜೀ ಕನ್ನಡದಲ್ಲಿ ಪ್ರಸಾರವಾಗುವಂತಹ ಸಾಕಷ್ಟು ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಪ್ರೇಕ್ಷಕರ ಅಚ್ಚುಮೆಚ್ಚಿನ ಧಾರಾವಾಹಿಗಳಲ್ಲಿ ಒಂದು. ಈ ಒಂದು ಧಾರಾವಾಹಿಯ ಪಾತ್ರಗಳನ್ನ ತುಂಬಾ ಜನ ಇಷ್ಟಪಟ್ಟಿದ್ದಾರೆ. ಸಿಹಿ ಆಗಿರ್ಬೋದು, ಸೀತಾರಾಮ, ಇವೆಲ್ಲ ಪಾತ್ರಗಳು ಕೂಡ ಜನರಿಗೆ ಹತ್ತಿರವಾದಂತಹ ಕ್ಯಾರೆಕ್ಟರ್ಗಳು. ಇವತ್ತು ನಿಮ್ಗೆ ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರದ ಬಗ್ಗೆ ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ಹೇಳ್ತೀವಿ. ಅಶೋಕ್ ಅವರ ನಿಜವಾದ ಹೆಸರೇನು, ಇವರ ಪತ್ನಿ ಯಾರು, ಸೊ ಇವರು ಕೇವಲ ನಟನಲ್ಲ, ಈತನ ಒಂದು ಕಲೆಯನ್ನ ಕೇಳಿದ್ರೆ ನಿಜಕ್ಕೂ ನೀವು ಶಾಕ್ ಆಗ್ತೀರಾ. ಜೊತೆಗೆ ಇವರ ಬೆಸ್ಟ್ ಫ್ರೆಂಡ್ ಹೆಸರು ಕೇಳಿದ್ರು ಕೂಡ ನೀವು ಶಾಕ್ ಆಗ್ತೀರಾ. ಹೌದು, ಇವತ್ತು ಅಶೋಕ್ ಅವರ ಒಂದಷ್ಟು ವಿಚಾರಗಳನ್ನ ಹೇಳ್ತೀನಿ. ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ, ಜೊತೆಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಕನ್ನಡ ಕಿರುತೆರೆಯಲ್ಲಿ ಇದೀಗ ಆದಂತಹ ಬದಲಾವಣೆಗಳಿಂದ 10 ಸೀರಿಯಲ್ಗಳು ಶುರುವಾಗಿದೆ. ಅಂದ್ರೆ ಒಂದು ಹೊಸ ವರ್ಷ ಶುರುವಾಯಿತು ಅಂತ ಅಂದ್ರೆ ಸಾಕಷ್ಟು ಧಾರಾವಾಹಿಗಳು ಬರ್ತಾನೆ ಇರುತ್ತೆ. ಸೊ ಕನ್ನಡ ಕಿರುತೆರೆಯಲ್ಲಿ ಹೊಸ ಸೀರಿಯಲ್ಗಳು ಆರಂಭ ಆಗಿದ್ದು ಜನರು, ಪ್ರೇಕ್ಷಕರು, ಕಿರುತೆರೆ ಪ್ರಿಯರು ಹೊಸ ಹೊಸ ಕಥೆಗಳಿಗೆ, ಕಥಾ ಹಂದರಕ್ಕೆ ಫಿದಾ ಆಗ್ತಾ ಇರೋದನ್ನ ನಾವು ದಿನನಿತ್ಯ ನೋಡ್ತಾನೆ ಇದ್ದೀವಿ. ಒಂದು ಧಾರಾವಾಹಿಯನ್ನ ಜನ ಇಷ್ಟಪಟ್ಟು ನೋಡ್ತಾ ಇದ್ರೆ, ಯಾವುದೋ ಒಂದು ಧಾರಾವಾಹಿ ಹೊಸದು ಬಂತು, ಕತೆ ಚೆನ್ನಾಗಿತ್ತು ಅಂತ ಅಂದ್ರೆ ಜನ ಸ್ಕಿಪ್ ಆಗೋದಂತೂ ಸಹಜ. ಅಂಡ್ ಯಾರಿಗೆ ಯಾವುದು ಹತ್ರ ಆಗುತ್ತೋ ಆ ಒಂದು ಸೀರಿಯಲ್ ಅನ್ನ ನೋಡ್ತಾರೆ. ಇಂಥ ಹೊಸ ಧಾರಾವಾಹಿಗಳಲ್ಲಿ ಸೀತಾರಾಮ ಧಾರಾವಾಹಿ ಕೂಡ ಒಂದು ಅಂತಾನೆ ಹೇಳ್ಬೋದು. ಅಗ್ನಿ ಸಾಕ್ಷಿ ಧಾರಾವಾಹಿ ಖ್ಯಾತಿಯ ವೈಷ್ಣವಿ ಗೌಡ ಅವರು ಇದರ ಒಂದು ಪ್ರಮುಖ ಭೂಮಿಕೆಯಲ್ಲಿದ್ದು, ಪುಟ್ಟಗೌರಿ ಮದುವೆ ಖ್ಯಾತಿಯ ಗಗನ್ ಚಿನ್ನಪ್ಪ ನಾಯಕನಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಇದರ ನೆಚ್ಚಿನ ಆಕರ್ಷಣೆ ಅಂತ ಅಂದ್ರೆ ಪುಟಾಣಿ ಕಲಾವಿದೆ ರೀತು ಸಿಂಗ್ ಅವರು. ಈ ಮೂವರ ಸ್ಟೋರಿ ಎಲ್ರಿಗೂ ಕೂಡ ಇಷ್ಟ ಆಗಿರುವಂತದ್ದು. ಇಷ್ಟೆಲ್ಲದರ ಜೊತೆಗೆ ಸೀತಾರಾಮ ಧಾರಾವಾಹಿಯಲ್ಲಿ ನಟ ಅಶೋಕ್ ಶರ್ಮಾ ಅವರದ್ದು ಒಂದು ಪ್ರಮುಖ ಪಾತ್ರ ಅಂತಾನೆ ಹೇಳ್ಬೋದು. ಅಶೋಕ್ ಪಾತ್ರನ ನಿರ್ವಹಿಸಿರುವಂತಹ ಇವರದ್ದು ನಿಜವಾದ ಹೆಸರು ಅಶೋಕ್ ಶರ್ಮಾ ಸಿಂಗ್. ಇವರಿಗೂ ಹಲವಾರು ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಂತಹ ನಟ ಅಶೋಕ್ ಶರ್ಮಾ ಇದೀಗ ಧಾರಾವಾಹಿಗೆ ಬಂದಿದ್ದು ತಮ್ಮ ನಟನೆಯ ಮೂಲಕ ಅಭಿಮಾನಿಗಳನ್ನ ಸಖತ್ ಖುಷಿ ಪಡಿಸ್ತಾ ಇದ್ದಾರೆ. ಇತ್ತೀಚೆಗಂತೂ ಬಹಳ ವೈರಲ್ ಆಗಿದ್ದಂತಹ ಜಿಂಗಿ ಚಕ್ಕ ಹಾಡನ್ನ ಹಾಡಿದ್ದು ಇವರು ಅಂತ ತಿಳಿದ ಮೇಲೆ ಇವರ ಒಂದು ಪಾಪ್ಯುಲಾರಿಟಿ ಹೆಚ್ಚಾಗಿದೆ. ಆ ಒಂದು ಹಾಡನ್ನ ಹಾಡಿದ್ದು ಯಾರು ಅಂತ ಸಾಕಷ್ಟು ಜನ ಹುಡುಕ್ತಿದ್ರು. ಅದಾದ್ಮೇಲೆ ಅವರ ಹೆಸರು ಕೂಡ ಒಂದು ರಿವೀಲ್ ಆಗುತ್ತೆ. ಜೊತೆಗೆ ಆ ಒಂದು ಹಾಡನ್ನ ಕೂಡ ಅವರೇ ಹಾಡಿ ವೈರಲ್ ಮಾಡ್ತಾರೆ. ಇದನ್ನ ಹಾಡಿರುವಂತದ್ದು ನಾನು ಅಂತದನ್ನ ಕೂಡ ಹೇಳ್ತಾರೆ. ಫ್ರೆಂಡ್ಸ್, ಅಷ್ಟೇ ಅಲ್ಲ, ಅಸಲಿಗೆ ರಾಕಿಂಗ್ ಸ್ಟಾರ್ ಯಶ್ ಹಾಗೆ ಅಶೋಕ್ ಶರ್ಮಾ ಅವರು ಕಾಸ ದೋಸ್ತ್ಗಳು, ಸ್ನೇಹಿತರೆ, ಅಂದ್ರೆ ಬೆಸ್ಟ್ ಫ್ರೆಂಡ್ಗಳು. ಸೊ ಇವರ ಒಂದು ಫ್ರೆಂಡ್ಶಿಪ್ 20 ವರ್ಷಗಳಿಗಿಂತಲೂ ಹೆಚ್ಚಿನದು. ಸೊ ಮಿಸ್ಟರ್ ಅಂಡ್ ಮಿಸಸ್ ರಾಮಾಚಾರಿ ಅಂತ ಆ ಒಂದು ಸೀರಿಯಲ್ ಸಿನಿಮಾ ಗೊತ್ತಾಗಿದೆ, ಅದು ನಿಮ್ಗೆ ಗೊತ್ತೇ ಇದೆ. ಈ ಸಿನಿಮಾದಲ್ಲಿ ಇಬ್ರು ಕೂಡ ಇದನ್ನ ಪಾತ್ರವನ್ನ ಅಚ್ಚುಕಟ್ಟಾಗಿ ಮಾಡಿ ಜನರ ಮನಸ್ಸನ್ನ ಗೆದ್ದಿದ್ರು ಕೂಡ. ಅಂದಹಾಗೆ ಇವರಿಬ್ಬರದ್ದು 2 ದಶಕಗಳನ್ನ ಮೀರಿದಂತಹ ಸ್ನೇಹಿತರೆ. ಯಶ್ ಅವರು ನಟಿಸಿರುವಂತಹ ಹಲವಾರು ಸಿನಿಮಾಗಳಲ್ಲಿ ಅಶೋಕ್ ಶರ್ಮಾ ಅವರು ಪಾತ್ರವನ್ನ ಮಾಡಿದ್ದಾರೆ. ಸೊ ಯಶ್ ಎಲ್ಲೇ ಇರ್ಲಿ, ಅಶೋಕ್ ಅವರು ಅಲ್ಲಿ ಇದ್ದೇ ಇರ್ತಾರೆ. ಸೊ ನಟನೆ ಹೊರತಾಗಿ ನೋಡೋದಾದ್ರೆ ಅಶೋಕ್ ಶರ್ಮಾ ಅವರು ಗಾಯಕ ಕೂಡ ಹೌದು. ಸೊ ನಾನು ಅವಾಗ್ಲೇ ಹೇಳ್ದಂಗೆ ಜಿಂಗಿ ಚಕ್ಕ ಹಾಡನ್ನ ಕೂಡ ಇವರೇ ಹಾಡಿರುವಂತದ್ದು. ಆರಂಭದ ದಿನಗಳಲ್ಲಿ ಆರ್ಕೆಸ್ಟ್ರಾ ಹಾಡುಗಳನ್ನ ಕೂಡ ಆಡ್ತಾ ಇದ್ರಂತೆ. ಸೊ ಇವರ ಕಲೆಯನ್ನ ನೋಡಿ ಬಹಳಷ್ಟು ಆರ್ಕೆಸ್ಟ್ರಾ ಇವರನ್ನ ಹಾಡ್ ಹೇಳೋದಕ್ಕೆ ಕಲಾವಿದನಾಗಿ ಕರೆಸ್ಕೋತಾ ಇದ್ರಂತೆ. ಸೊ ಎಲೆಕ್ಟ್ರಾನಿಕ್ ಅಂಗಡಿಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು. ಅದಾದ್ಮೇಲೆ ಆರ್ಕೆಸ್ಟ್ರಾಗಳಲ್ಲಿ ಕಲಾವಿದನಾಗಿ ಹಾಡನ್ನ ಹೇಳೋದಕ್ಕೆ ಶುರು ಮಾಡ್ತಾರೆ. ಕ್ರಮೇಣ ಒಂದು ಡೈಲಿ ನೋಡ್ತಾ ಹೋದ್ರೆ ಇವರಿಗೆ ಸಿನಿಮಾದಲ್ಲೂ ಕೂಡ ಇವರಿಗೆ ಹಾಡ್ ಹಾಡೋದಕ್ಕೆ ಅವಕಾಶ ಸಿಗುತ್ತೆ. ಸೊ ಈಗಾಗಲೇ ಅವರು ಹಲವಾರು ಸಿನಿಮಾಗಳಿಗೆ ಹಾಡನ್ನ ಕೂಡ ಹಾಡಿದ್ದಾರೆ. ಇದರ ಜೊತೆಗೆ ಇತ್ತೀಚೆಗಂತೂ ಬಹಳ ವೈರಲ್ ಆಗಿ ಜನರನ್ನ ಮರಳು ಮಾಡಿದಂತ ಹಾಡು ಅಂತಂದ್ರೆ ಅದು ಜಿಂಗಿ ಚಕ್ಕ. ಸೊ ಇದರಲ್ಲಿ ಹರ್ಷಿಕಾ ಪುಣಚ ನಟನೆ ಮಾಡಿದ್ದಾರೆ. ಇವರ ವಾಯ್ಸ್ ಹಾಗೆ ಬೇರೆ ಒಂದು ಏನೇ ಒಂದಿದ್ರು ಕೂಡ ಇವರಿಗೆ ಆಂಕರಿಂಗ್ ಅನ್ನ ಮಾಡೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಡ್ತಾರೆ. ಇವರ ಒಂದು ಹಾವ ಭಾವ ಆಗಿರ್ಬೋದು, ಇವರು ಯಾವ ರೀತಿಯಾಗಿ ವಾಯ್ಸ್ ಅನ್ನ ಮಾಡ್ಯುಲೇಷನ್ ಮಾಡ್ಕೋತಾರೆ, ಇವೆಲ್ಲವನ್ನ ನೋಡಿ ಇವರಿಗೆ ನಿರೂಪಣೆ ಮಾಡೋದಕ್ಕೂ ಕೂಡ ಜನ ಹೇಳ್ತಾರೆ. ಸೊ ನಿಧಾನಕ್ಕೆ ಆಂಕರಿಂಗ್ ಅನ್ನ ಕೈಗೆತ್ಕೊಂಡಂತಹ ಅಶೋಕ್ ಶರ್ಮಾ ಅವರು ಕಾರ್ಯಕ್ರಮಗಳಲ್ಲಿ ಕೂಡ ಆಂಕರಿಂಗ್ ಅನ್ನ ಮಾಡಿದ್ದಾರೆ. ಸುವರ್ಣ ವಾಹಿನಿಯಲ್ಲಿ ಹೃದಯ ಮ್ಯೂಸಿಕ್ ನಲ್ಲಿ ಆಂಕರಿಂಗ್ ಅನ್ನ ಮಾಡಿದಂತಹ ಅಶೋಕ್ ಶರ್ಮಾ ಅದಾದ್ಮೇಲೆ ರಾಜ್ ಮ್ಯೂಸಿಕ್ ಅಲ್ಲಿ ಕೂಡ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ. ಕಾಮಿಡಿಯನ್ ಮಾಡಿದ್ದಾರೆ. ನಟ, ನಿರ್ದೇಶಕ, ನಿರೂಪಕ. ಮಾಸ್ಟರ್ ಆನಂದ್ ನಿರ್ದೇಶನದ SSLC ನನ್ನ ಮಕ್ಕಳು ಧಾರಾವಾಹಿಯಿಂದ ಕಿರುತೆರೆಗೆ ಕಾಲಿಟ್ಟಂತಹ ಇವರು ಇದೀಗ ಸೀತಾರಾಮ ಸೀರಿಯಲ್ ನಲ್ಲಿ ಪಾಪ್ಯುಲಾರಿಟಿಯನ್ನ
ಪಡಿತಿದ್ದಾರೆ. ಹತ್ತಾರು ಸಿನಿಮಾ, ಶಾರ್ಟ್ ಸಿನಿಮಾ, ಹತ್ತಾರು ಧಾರಾವಾಹಿಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನ ಮಾಡಿರುವಂತಹ ಇವರು ಮಲ್ಟಿ ಟ್ಯಾಲೆಂಟೆಡ್ ಪರ್ಸನ್ ಅಂತಾನೆ ಹೇಳ್ಬಹುದು. ಇವೆಲ್ಲವನ್ನ ನೋಡಿದಾಗ ಇವರು ತಮ್ಮ ಪರಿಶ್ರಮ ಹಾಗೂ ಪ್ರತಿಭೆಯಿಂದಲೇ ನಿಧಾನಕ್ಕೆ ಮುಂದೆ ಬಂದಂತಹ ನಟ ಅನ್ನುವಂಥದ್ದು ಸ್ಪಷ್ಟ ಆಗುತ್ತೆ. ಎಲ್ಲ ಏರಿಳಿತಗಳನ್ನ ನೋಡಿಕೊಂಡು ಕಷ್ಟಪಟ್ಟು ಗಾಯಕ ಆಗಿದ್ದವರು ಅಂದ್ರೆ ಆರ್ಕೆಸ್ಟ್ರಾನಲ್ಲಿ ಹಾಡ್ತಿದ್ದವರು, ನಂತರ ಸೀರಿಯಲ್ ಸಿನಿಮಾಗಳಿಗೆ ಹಾಡ್ತಾರೆ. ಎಲ್ಲಾ ಕಡೆ ಅವರಿಗೆ ಹಾಡೋದಕ್ಕೆ ಅವಕಾಶ ಕೂಡ ಸಿಗುತ್ತೆ. ಜೊತೆಗೆ ದಿನಗಳಲ್ಲಿ ನಿರೂಪಣೆ ಕೂಡ ಮಾಡ್ತಾರೆ. ಅದಾದ ಮೇಲೆ ಸೀರಿಯಲ್ ಇಂಡಸ್ಟ್ರಿಗೆ ಬರ್ತಾರೆ, ಸಿನಿಮಾದಲ್ಲಿ ನಟನೆ ಮಾಡ್ತಾರೆ, ಒಬ್ಬ ಬೆಸ್ಟ್ ಫ್ರೆಂಡ್ ಅನ್ನ ಪಡ್ಕೋತಾರೆ. KGF ರಾಕಿಂಗ್ ಸ್ಟಾರ್ ಯಶ್ ಅವರು ಇವರ ಒಂದು ಆಪ್ತ ಸ್ನೇಹಿತ ಅಂದ್ರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ, ಎಲ್ರಿಗೂ ಕೂಡ ಹಾಗೇನೆ ಖುಷಿ ಕೂಡ ಆಗುತ್ತೆ. ರಾಕಿ ಬಾಯ್ ಬೆಸ್ಟ್ ಫ್ರೆಂಡ್ ಅಂತ ಹೇಳೋದಕ್ಕೆ ಅಶೋಕ್ ಅವರಿಗೆ ತುಂಬಾನೇ ಒಂದು ಅಭಿಮಾನ ಇದೆ. ಸೊ ಪ್ರೌಡ್ ಆಗಿ ಹೇಳ್ತಾರೆ, ನಾನು ರಾಕಿಂಗ್ ಸ್ಟಾರ್ ಯಶ್ ಅವರ ಬೆಸ್ಟ್ ಫ್ರೆಂಡ್. ಸೊ ಹಾಗಾಗಿ ಇವರ ಒಂದು ಇನ್ನು ಪತ್ನಿಯ ವಿಚಾರಕ್ಕೆ ಬರೋದಾದ್ರೆ, ಪೂಜಾ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇರುವಂತಹ ವಿಚಾರ. ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ಗೊತ್ತಿಲ್ಲ. ಒಂದು ಕಡೆ ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿದಂತಹ ಸಂದರ್ಭದಲ್ಲಿ ಅಶೋಕ್ ಶರ್ಮಾ ಅವರ ಪತ್ನಿ ಪೂಜಾ ಅನ್ನುವಂಥದ್ದು ವೈರಲ್ ಆಗ್ತಾ ಇದೆ. ಬಟ್ ಅವರ ಒಂದು ಇನ್ಸ್ಟಾಗ್ರಾಮ್ನಲ್ಲಿ ಎಲ್ಲೂ ಕೂಡ ಏನೂ ಕೂಡ ಹಾಕೊಂಡಿಲ್ಲ. ಹಾಗಾಗಿ ಇದರ ಬಗ್ಗೆ ಸ್ಪಷ್ಟನೆ ಇಲ್ಲ. ಸ್ನೇಹಿತರೆ, ಸೀತಾರಾಮ ಧಾರಾವಾಹಿಯ ಅಶೋಕ್ ಪಾತ್ರ ನಿಮಗೆ ಇಷ್ಟ ಆಗುತ್ತಾ ಅನ್ನೋದನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಜೊತೆಗೆ ಯಾವ ಒಂದು ಕ್ಯಾರೆಕ್ಟರ್ ನಿಮಗೆ ಇಷ್ಟ ಆಗುತ್ತೆ, ಪಾತ್ರಧಾರಿಗಳು ಯಾರು ನಿಮಗೆ ಇಷ್ಟ ಆಗ್ತಾರೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.